ಎಲ್ಲರಿಗೂ ನಮಸ್ಕಾರ. ಈ ಒಂದು ಪ್ರೆಸ್ ಮೀಟ್ ನಮ್ಮ 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಕೂಡ ನಾವು ಅತ್ಯಂತ ವಿಜೃಂಭಣೆಯಿಂದ ಬಾಗಲಕೋಟೆ ಮತ್ತು ನವನಗರದಲ್ಲಿ ಮಾಡ್ಕೊತ ಬಂದಿದ್ವಿ. ಅಂದರೆ ಮೊದಲು ಬಾಗಲಕೋಟೆಯಾಗ ಮಾಡ್ತಿದ್ವಿ, ಈಗ ನವನಗರದಾಗ ಮಾಡ್ತಾಯಿದ್ವಿ. ಕಾರ್ಯ ಇರಲಿ ಅನ್ನುವಂಥಕ್ಕದ್ದನ್ನು ನಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಯಾಕೆಂತಂದರೆ ಎಷ್ಟರಿಗೆ ದೇಶದ ಅಭಿಮಾನ ಆಗಲಿ, ಯೋಧರದ ಬಗ್ಗೆ ಆಗಲಿ, ಧ್ವಜದ ಬಗ್ಗೆ ಆಗಲಿ, ಇವತ್ತು ಆ ಕ್ರೌಡ್ ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ರಾತ್ರಿ 12, 1, 2 ಗಂಟೆ ಮಟನೂ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಬಂದು ಆ ಉತ್ಸಾಹದಲ್ಲಿ ಪಾಲ್ಗೊಳ್ಳೋ ಜೊತೆಗೆ ನಮಗೂ ಕೂಡ ಒಂದು ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಕೂಡ ಒಂದು ಉತ್ತೇಜನ ಮಾಡಕತ್ತಾರಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಈ ಪ್ರತಿ ವರ್ಷ ಯಾವ ಥರ ಆಗಿದೆ ಅಂತಂದರೆ, ಮೊದಲು 1, 2 ಸ್ವಾಮಿಗಳು ಇರ್ತಿದ್ರು. ಈಗ 1, 2 ಅಂತಂದ್ರೆ ನಾವು ಇನ್ನೂ ಎಷ್ಟು ವರ್ಷ ಮಾಡ್ತೀವಿ, 6 ವರ್ಷ ಮಾಡ್ತೀವಿ, 7 ವರ್ಷ ಮಾಡ್ತೀವಿ ಗೊತ್ತಾಗೋದಿಲ್ಲ. ಅದಕ್ಕೇನು ಅವರು ಮಾತಾಡೋರು 1, 2 ಇರಲಿ, ಆದರೂ ಅವ್ರಿಗೆ ಕಾರ್ಯಕ್ರಮ ನೋಡೋಕ್ಕೆ ಭಾಳ ಇಚ್ಛೆ ಇರ್ತದೆ ಅಂತಂದ್ರೆ ಭಾಳಷ್ಟು ಜನಕ್ಕೆ, ಅಂದರೆ ನಾವು ಸ್ವಾಮಿಗಳಿಗೆ ಕೂಡ ಮಾಡ್ತಾಯಿದ್ದೀವಿ, ಅತಿಥಿಗಳಿಗೆ ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಬಂದಂತಕ್ಕಂಥ ಅತಿಥಿಗಳಿಗೂ ಕೂಡ ನೆಕ್ಸ್ಟ್ 10 ಮಂದಿಯೊಳಗೆ ಒಂದು 1, 2 ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಲಿ ಅನ್ನುವಂಥಕ್ಕಂಥ ನಮ್ಮದೊಂದು ಉದ್ದೇಶ. ಎರಡನೇ ಉದ್ದೇಶ, ಇವತ್ತು ಯೋಧರ ಬಗ್ಗೆ ನಾವು ಬರೀ ಕಾರ್ಗಿಲ್ ಉತ್ಸವ ಇದ್ದಾಗ, ಪುಲ್ಮಾ ಇದ್ದಾಗ, ಅಥವಾ ಜನವರಿ 26 ಮತ್ತು ಆಗಸ್ಟ್ 15 ಇದ್ದಾಗ ಅಷ್ಟೇ ಮಾತಾಡ್ತೀವಿ. ಅವ್ರ ಜೊತೆಗೆ ನಾವು ಯಾವಾಗಲೂ ಇರಬೇಕು ಅನ್ನುವಂಥಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಅತ್ಯಂತ ಅರ್ಥಪೂರ್ಣವಾಗಿ, ವರ್ಣರಂಜಿತವಾಗಿ ಒಂದು ಭಾರತದ ಬಗ್ಗೆ ನೃತ್ಯ ಡ್ಯಾನ್ಸ್ ಆಗಿರ್ಬೋದು, ಗಾಯನ ಆಗಿರ್ಬೋದು, ಅನೇಕ ರೀತಿ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಬಂದು ಯಾವುದೇ ಒಂದು ಫಲಾಪೇಕ್ಷೆ ಇರಲದೆ ಒಂದು ಡ್ಯಾನ್ಸ್ ನೃತ್ಯ ತಂಡದವರು ಆ ಮಕ್ಕಳನ್ನು ಕರ್ಕೊಂಬರ್ತಾ ಇದ್ದಾರೆ. ನಿಜವಾಗಿಯೂ ಭಾಳ ಖುಷಿ ಆಗ್ತದೆ. ಎಷ್ಟು ಖುಷಿ ಆಗ್ತದೆ ಅಂತಂದರೆ, ಈಗಲೇ ನಮಗೆ ಎಲ್ಲ ಫಿಲ್ ಆಗಿದೆ. ಇನ್ನೊಂದು ಯಾವುದರ ನೃತ್ಯ ತಂಡ ಬಂತಪ್ಪ ಅಂತಂದ್ರೆ, ಇಲ್ಲ ನಿಮಗೆ ನೆಕ್ಸ್ಟ್ ಇಯರ್ ಕೊಡ್ತೀವಿ ಅನ್ನುವಂತಕ್ಕಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಕಾರ್ಡ್ ಪ್ರಿಂಟ್ ಆದ್ಮ್ಯಾಗ 1-2 ಚಲನಚಿತ್ರ ನಟರು ನಾವು ಬರ್ತೀವಿ ಅಂತಂದ್ರೆ, ಅಂದರೆ ಅವ್ರಿಗೆ ಯಾರೋ ಹೇಳಿರ್ತಾರೆ, ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಾಗಿರ್ಬೋದು, ಹಿಂದೆ ಬಂದಂಥವ್ರು ಆಗಿರ್ಬೋದು. ಮೊದಲು ಹೇಳಿದಾಗ ಅದಕ್ಕೆ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಎಲ್ಲೋ 4 ಮಂದಿ ಸೇರಿ ಮಾಡ್ತಿರ್ಬೋದು, ಅಥವಾ ಮಧ್ಯರಾತ್ರಿ ಅಂತಂದರೆ ಅದು ಬೇರೆಯವರು ಮಾಡುವಂತಕ್ಕಂಥ ಸಂಪ್ರದಾಯ ಇರ್ಬೋದು, ಅಥವಾ ಅದು ಕೇವಲ ಒಂದು ಜನಾಂಗಕ್ಕೆ ಸಂಬಂಧ ಆಗಿರ್ಬೋದು ಅಂತ ಅವ್ರ ತಲೆಗೆ ಏನೇನೋ ಕೊಟ್ಟಿರ್ತಾರೆ. ಹೀಗಾಗಿ ಈಗ ರಮೇಶ್ ಅರವಿಂದ್ ಅವರಾಗಿರ್ಬೋದು ಮತ್ತು ಮಂಡ್ಯ ರಮೇಶ್ ಅವರು ಕೂಡ ಫೋನ್ ಮಾಡಿ, ಸರ್ ಇದೇ ಸಲ ಬರ್ತೀವಿ ಅಂತಂದರು. ಸರ್ ಆಲ್ರೆಡಿ ಕಾರ್ಡ್ ಪ್ರಿಂಟ್ ಆಗಿದೆ, ನೆಕ್ಸ್ಟ್ ಇಯರ್ ಬೇಕಾದರೆ ಅಂತಂದೆ ನಾನು. ಮತ್ತು ನಾವು ಕರೆದಾಗ ಬಂದಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಬೇಕಾದರೆ ನಾವು ನಿಮಗೆ ಕರಿತೀವಿ ಅಂತಂದ್ರೆ, ಆಯಿತು ನೆಕ್ಸ್ಟ್ ಇಯರ್ ನಮಗೆ ದಯವಿಟ್ಟು ಕರೀರಿ ಅಂತಂದು. ಹೀಗಾಗಿ ಈ ವರ್ಷವೂ ಕೂಡ ಒಂದು ವಿಶೇಷ ಆಹ್ವಾನಿತರಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಳೆ ಅಂತಂತೀವಿ. ಮತ್ತು ನಾವು ಬರೀ ನನ್ನ ಕಣ್ಣು ಮುಂದೆ ಇದ್ದಿದ್ದು ಬರೀ ಜೊತೆಯಲ್ಲಿ ಮತ್ತು ಅವ್ರ ರಾಷ್ಟ್ರ ಪ್ರಶಸ್ತಿ, ಅವ್ರದ್ದೊಂದು ಬಯೋಡೇಟಾ ನೋಡಿದರೆ ಅದ್ಭುತ ಒಂದು ಬಯೋಡೇಟಾ ನಿಮಗೆಲ್ಲರಿಗೊಂದು ಕೊಡ್ತೀನಿ. ಭಾಳ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅವರು. ಅಂಥವೊಂದು ವ್ಯಕ್ತಿಯನ್ನು ನಾವು ಕರ್ಸಕತ್ತಿದ್ದು ನಮ್ಗೆ ಭಾಳ ಖುಷಿ ಆಗ್ತದೆ. 16 ಪುಟ ಇದೆ. ಎಲ್ಲರಿಗೂ ನಾನು ಈಗ ಪ್ರಿಂಟ್ ತಂದಿಲ್ಲ, ಅದು ಎಲ್ಲರಿಗೂ ನಾನು ಆಮೇಲೆ ಮುಟ್ಟಿಸ್ತೀನಿ. ಒಳ್ಳೆಯ ನಮ್ಮ ಹೆಂಗೆ ಯಶವಂತ್ ಸರ್ದೇಶಪಾಂಡೆ ಅವರು ಏಕಪಾತ್ರ ಬೇನೆ ಮರಾಠಿ ನಾಟಕ ಮಾಡಿದ್ದಾರೆ, ಕನ್ನಡ ನಾಟಕ ಮಾಡಿದ್ದಾರೆ, ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ, ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ನನ್ನ ತಲೆಯಾಗಿ ಬರೀ ಅದು ಜೊತೆಯಲ್ಲಿ ಆರ್ಯ ಅದು ರಾಷ್ಟ್ರ ಪ್ರಶಸ್ತಿ ತೊಗೊಂಡಾರ, ವಿಷ್ಣುವರ್ಧನ್ ಹಳ್ಯ ಬಿಟ್ಟರೆ ಏನೂ ಇದ್ದಿಲ್ಲ. ಮತ್ತು ಹೋದ ವರ್ಷ ಅವರು ಹೇಳಿದರು ಈ ವರ್ಷ ಖಂಡಿತವಾಗಿ ಬರ್ತೀವಿ ಅಂತಂದು. ಅದರ ಪ್ರಕಾರ ಈ ಒಂದು ವಿಶೇಷ ಆಹ್ವಾನಿತರಾಗಿ ಅನಿರುದ್ಧ ಅವರು ಬರ್ತಾ ಇದ್ದಾರೆ. ಜೊತೆಗೆ ಕವಿರತ್ನ ಕಾಳಿದಾಸ ಒಳಗೊಂಡಂತೆ ಸುಮಾರು 500ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂತಕ್ಕಂಥ ಪೋಷಕ ನಟರು ಮತ್ತು ಧಾರಾವಾಹಿ ನಟರಾದಂತಕ್ಕಂಥ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಜೊತೆಗಿರ್ತಾರೆ. ಜೊತೆಗೆ ನಮ್ಮ ಇಂಗ್ಳೆ ಮಾರ್ಗದಲ್ಲಿ ಅತ್ಯಂತ ವಿಶೇಷ ಪಾತ್ರ ಅಂತಂದರೆ ತಹಶೀಲ್ದಾರ್ ಪಾತ್ರ ಮಾಡಿರುವಂತಕ್ಕಂಥ ಶಂಕರ್ ಅಶ್ವಥ್, ಅವ್ರ ನಿಕ್ ನೇಮ್ ಬಂದು ಶಂಕರ್ ಅಶ್ವಥ್, ಬಟ್ ಅವ್ರ ನೇಮ್ ಬಂದು ರವಿಕುಮಾರ್. ಅವರು ಮೈಸೂರದವರು. ಅಶ್ವಥ್ ಅವರ ಮಗ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಕಲ್ಲೇಶ್ ಅಂತಂದು ನಮ್ಮ ಕೆಂಗುಲಾಬಿಯಲ್ಲಿ 2ನೇ ಚಲನಚಿತ್ರ 2ನೇ ಹೀರೋ ಆಗಿ ಕೆಲಸ ಮಾಡಿದರೆ ಅವರು ಕೂಡ ಬರ್ತಾಯಿದ್ದಾರೆ. ಮತ್ತು
ಪ್ರತಿ ವರ್ಷ ನಾವು ಬರೀ ಸಿನಿಮಾದವ್ರನ್ನ ರಾಜಕಾರಣಿಗಳನ್ನು ಕರೆಸ್ತಿದ್ವಿ. ನಮ್ಮ ವಿಶೇಷ ಚೇತನರಲ್ಲಿ ಕೂಡ ಅನೇಕ ಜನ, ಸಾಕಷ್ಟು ಜನ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ವಿಭಿನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ವರ್ಷಕ್ಕೆ ಒಂದು ಇಬ್ಬರು ಕರೆಸ್ಬೇಕಂತಂದು ಆ ಸಂಪ್ರದಾಯವನ್ನು ಈ ವರ್ಷಕ್ಕೆ ಇಟ್ಕೊಂಡಿದ್ದೀವಿ. ಒಂದು ನಮ್ಮ ಶಿವಾನಂದ್ ಗುಂಜಾಳ, ಒಂದು ಕೈಲಿಂದ ವಿಶೇಷ ಚೇತನರಾದರೂ ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್ಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಹೋಗೋರಿಗೆ ಅವ್ರಿಗೂ ತರಬೇತಿ ಕೊಡ್ತಾ ಇದ್ದಾರೆ. ಅವರಿಗೆ ಶಿವಾನಂದ್ ಗುಂಜಾಳ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಎರಡೂ ಕಾಲಿಲ್ಲವರ್ತಕ್ಕಂಥ ನಮ್ಮ ಬಾಗಲಕೋಟೆಯವರು ಡಾಕ್ಟರ್ ಮಹೇಜಬೀನ್ ಮದರ್ಕರ್, ಅಂದರೆ MS ಮದರ್ಕರ್ ಅವರು MBBS MD ಆಗಿ ಒಂದು ತಮ್ಮ ವಿಶೇಷ ಚೇತನವನ್ನು ಮೆಟ್ಟಿ ಅವರು ಇವತ್ತು ಬಹುಶಃ ನಾವು ನೋಡ್ತೀವಿ ಅವ್ರ ಆಸ್ಪತ್ರೆ ಮುಂದೆ ಹೋದಾಗ ಎಷ್ಟು ಜನ ಇರ್ತಾರೆ. ಅಂಥವ್ರು ಒಬ್ಬರು ಕರೆಸಿ ನಾವು ಅವ್ರಿಗೆ ಒಂದು ಜನರಿಗೆ ಅವ್ರಿಗೂ ಒಂದು ಪರಿಚಯ ಮಾಡೋದು ಕೂಡ ಪರಿಚಯ ಇರ್ತಾರೆ. ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮದಾಗ ಗುರುತಿಸ್ಕೊಳ್ಳೋದು ಒಂದು ಮಾಡಬೇಕಂತಂದು ವಿಶೇಷ ಆಹ್ವಾನಿತರಾಗಿ ಒಂದು ಇಬ್ಬರು ಕರೆಸ್ತಾ ಇದ್ವಿ. ಈ ಸಂಪ್ರದಾಯ ಪ್ರತಿ ವರ್ಷ ಎರಡೆರಡು ವಿಶೇಷ ಚೇತನರಿಗೆ ರಾಜ್ಯ ಮಟ್ಟದಲ್ಲಿ ಮೊದಲು ಕರೆಸ್ತೀವಿ. ಆಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ PH ಪೂಜಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾರಾಯಣ ಸಾಬ್ ಹಂಡಿಗೆ ಅವರು, ರಾಜ್ಯಸಭಾ ಸದಸ್ಯರು, ಅವರು ನೆರವೇರಿಸ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ SG ನಂಜನಮಠರು ಅವ್ರ ಹೆಸರು ಹಾಕಬೇಡ ಅಂತಂದಿದ್ರು. ಪಾಪ ಅವ್ರಿಗೆ ಲಾಸ್ಟ್ ಟೈಮ್ ನಾವೇ ಒಂದು ಅಭಿಮಾನದಿಂದ ಅವರು ಪಾಪ ಅತ್ಯಂತ ದೇಶಭಕ್ತಿ ಒಳ್ಳೆಯ 4 ದಿವಸ ಪ್ರಾಕ್ಟೀಸ್ ಮಾಡಿ ಒಬ್ಬ ಮಾಜಿ ಶಾಸಕರಾಗಿ, ಅವ್ರ ತಂದೆಯವ್ರ ಶಾಸಕರಾಗಿ, ಒಬ್ಬ ಸಣ್ಣ ಹುಡುಗರ ಜೊತೆಗೆ ಮತ್ತು ದೇಶಾಭಿಮಾನ ಜೊತೆಗೆ ಹ್ಯಾಂಗಿರ್ಬೇಕು ಅನ್ನೋಂಥದ್ದನ್ನು ಅವ್ರನ್ನ ನಿಜವಾಗಿಯೂ ಕೆಲವೊಂದು ಅವ್ರಲಿಂದ ನಾವು ಕಲಿಬೇಕಾಗ್ತದೆ. ಯಾಕಂತಂದರೆ ನಾವು ಭಾಳ ಹತ್ತಿರದಿಂದ ಅವ್ರು ನೋಡಿದ್ದೀವಿ, ಒಂದು ಅಭಿಮಾನದಿಂದ ಅವ್ರಿಗೂ ಕೂಡ ಹಾಕ್ಕೊಂಡಿದ್ದೀವಿ. ಮತ್ತು ಶಾಂತಗೌಡ ಪಾಟೀಲ್ರು, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು, ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ದೇವರಾಜ್ ಪಾಟೀಲ್ರು ಅವ್ರು ಬರ್ತಾ ಇದ್ದಾರೆ. ಮತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಕ್ಕಂಥ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಬರ್ತಾ ಇದ್ದಾರೆ. ಈ ಸಾನ್ನಿಧ್ಯವನ್ನು ಕಮತ್ಗಿಯ ಅಜ್ಜ ಅವರು ಮತ್ತು ಭೂಯಿ ಮಠದ ಅಜ್ಜ ಅವರು ಮತ್ತು ಸುರಗೇರಿ ಮಠದ ಲಕ್ಷ್ಮಣ್ ಶರಣರು ಮತ್ತು ಅಂಕಲ್ಗೆ ಅಜ್ಜವರು, ದೊಡ್ಡ ಅಜ್ಜವರು, ಸಣ್ಣ ಅಜ್ಜವ್ರು ಬಂದು ಹೋಗಿದ್ದಾರೆ. ಅದರಾಗ ಇನ್ನೊಬ್ಬರು ಚಿಕ್ಕ ಅಜ್ಜವ್ರು ಅಂತ ಬಸವರಾಜ್ ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಚಿನ್ಮಯಾನಂದ ಮಹಾಸ್ವಾಮಿಗಳು ಕನಕಪೀಠದವರಂತ, ಅವರು ಶಿರೂರದವರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಯಾರ್ಯಾರು ತಂಡದವರು ಈ ಭಾಗವಹಿಸ್ತಾ ಇದ್ದಾರೆ, ಯಾರ್ಯಾರು ಕಮಿಟಿ ಅದಾರ ಅನ್ನೋದು ಇದರ ಹಿಂದೆ ಇದೆ. ಅದಕ್ಕೆ ನಾನು ನಿಮ್ಮಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಟ್ಲೀಸ್ಟ್ ಒಂದು ಅರ್ಧ ತಾಸರಾದರೂ ನೀವು ಕಾರ್ಯಕ್ರಮ ಬಂದು ಹೋದ್ರೆ ನಮಗೂ ಖುಷಿ ಆಗ್ತದೆ. ಯಾಕಂತಂದರೆ ಬರೀ ಪ್ರಚಾರ ಸುದ್ದಿ ಅನ್ನೋದಕ್ಕಿಂತ ನಾವು ಮಾಡಿರುವಂತಕ್ಕಂಥ ಕಾರ್ಯ ನೀವು ನೋಡಬೇಕು. ಬರೀ ವರ್ಷಕ್ಕೊಮ್ಮೆ ನಾವು ಪ್ರೆಸ್ ಮೀಟ್ ಮಾಡಿ ಹೋಗೋದಕ್ಕಿಂತ ನೀವು ದಯವಿಟ್ಟು ಎಲ್ಲರೂ ಬರಬೇಕಂತಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಕಾರ್ಯ ಇರಲಿ ಅನ್ನುವಂಥಕ್ಕದ್ದನ್ನು ನಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂತಂದರೆ ಎಷ್ಟರಿಗೆ ದೇಶದ ಅಭಿಮಾನ ಆಗಲಿ, ಯೋಧರದ ಬಗ್ಗೆ ಆಗಲಿ, ಧ್ವಜದ ಬಗ್ಗೆ ಆಗಲಿ, ಇವತ್ತು ಆ ಕ್ರೌಡ್ ನೋಡಿದರೆ ನಮಗೆ ಭಾಳ ಖುಷಿ ಆಗ್ತದೆ. ರಾತ್ರಿ 12, 1, 2 ಗಂಟೆ ಮಟನೂ ತಮ್ಮ ಮಕ್ಕಳನ್ನು ಕರ್ಕೊಂಬಂದು ಆ ಉತ್ಸಾಹದಲ್ಲಿ ಪಾಲ್ಗೊಳ್ಳೋ ಜೊತೆಗೆ ನಮಗೂ ಕೂಡ ಒಂದು ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಕೂಡ ಒಂದು ಉತ್ತೇಜನ ಮಾಡಕತ್ತಾರಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಈ ಪ್ರತಿ ವರ್ಷ ಯಾವ ಥರ ಆಗಿದೆ ಅಂತಂದರೆ, ಮೊದಲು 1, 2 ಸ್ವಾಮಿಗಳು ಇರ್ತಿದ್ರು. ಈಗ 1, 2 ಅಂತಂದ್ರೆ ನಾವು ಇನ್ನೂ ಎಷ್ಟು ವರ್ಷ ಮಾಡ್ತೀವಿ, 6 ವರ್ಷ ಮಾಡ್ತೀವಿ, 7 ವರ್ಷ ಮಾಡ್ತೀವಿ ಗೊತ್ತಾಗೋದಿಲ್ಲ. ಅದಕ್ಕೇನು ಅವರು ಮಾತಾಡೋರು 1, 2 ಇರಲಿ, ಆದರೂ ಅವ್ರಿಗೆ ಕಾರ್ಯಕ್ರಮ ನೋಡೋಕ್ಕೆ ಭಾಳ ಇಚ್ಛೆ ಇರ್ತದೆ ಅಂತಂದ್ರೆ ಭಾಳಷ್ಟು ಜನಕ್ಕೆ, ಅಂದರೆ ನಾವು ಸ್ವಾಮಿಗಳಿಗೆ ಕೂಡ ಮಾಡ್ತಾಯಿದ್ದೀವಿ, ಅತಿಥಿಗಳಿಗೆ ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಬಂದಂತಕ್ಕಂಥ ಅತಿಥಿಗಳಿಗೂ ಕೂಡ ನೆಕ್ಸ್ಟ್ 10 ಮಂದಿಯೊಳಗೆ ಒಂದು 1, 2 ಈ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಲಿ ಅನ್ನುವಂಥಕ್ಕಂಥ ನಮ್ಮದೊಂದು ಉದ್ದೇಶ. ಎರಡನೇ ಉದ್ದೇಶ, ಇವತ್ತು ಯೋಧರ ಬಗ್ಗೆ ನಾವು ಬರೀ ಕಾರ್ಗಿಲ್ ಉತ್ಸವ ಇದ್ದಾಗ, ಪುಲ್ಮಾ ಇದ್ದಾಗ, ಅಥವಾ ಜನವರಿ 26 ಮತ್ತು ಆಗಸ್ಟ್ 15 ಇದ್ದಾಗ ಅಷ್ಟೇ ಮಾತಾಡ್ತೀವಿ. ಅವ್ರ ಜೊತೆಗೆ ನಾವು ಯಾವಾಗಲೂ ಇರಬೇಕು ಅನ್ನುವಂಥಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಅತ್ಯಂತ ಅರ್ಥಪೂರ್ಣವಾಗಿ, ವರ್ಣರಂಜಿತವಾಗಿ ಒಂದು ಭಾರತದ ಬಗ್ಗೆ ನೃತ್ಯ ಡ್ಯಾನ್ಸ್ ಆಗಿರ್ಬೋದು,
ಗಾಯನ ಆಗಿರ್ಬೋದು, ಅನೇಕ ರೀತಿ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಬಂದು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಒಂದು ಡ್ಯಾನ್ಸ್ ನೃತ್ಯ ತಂಡದವರು ಆ ಮಕ್ಕಳನ್ನು ಕರ್ಕೊಂಬರ್ತಾ ಇದ್ದಾರೆ. ನಿಜವಾಗಿಯೂ ಭಾಳ ಖುಷಿ ಆಗ್ತದೆ. ಎಷ್ಟು ಖುಷಿ ಆಗ್ತದೆ ಅಂತಂದರೆ ಈಗಲೇ ನಮಗೆ ಎಲ್ಲ ಫಿಲ್ ಆಗಿದೆ. ಇನ್ನೊಂದು ಯಾವುದರ ನೃತ್ಯ ತಂಡ ಬಂತಪ್ಪ ಅಂತಂದರೆ ಇಲ್ಲ ನಿಮಗೆ ನೆಕ್ಸ್ಟ್ ಇಯರ್ ಕೊಡ್ತೀವಿ ಅನ್ನುವಂತಕ್ಕಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಕಾರ್ಡ್ ಪ್ರಿಂಟ್ ಆದ್ಮ್ಯಾಗ ಒಂದಿಬ್ಬರು ಚಲನಚಿತ್ರ ನಟರು ನಾವು ಬರ್ತೀವಿ ಅಂದರೆ ಅವ್ರಿಗೆ ಯಾರೋ ಹೇಳಿರ್ತಾರೆ, ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಾಗಿರ್ಬೋದು, ಹಿಂದೆ ಬಂದಂಥವ್ರು ಆಗಿರ್ಬೋದು. ಮೊದಲು ಹೇಳಿದಾಗ ಅದಕ್ಕೆ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಎಲ್ಲೋ 4 ಮಂದಿ ಸೇರಿ ಮಾಡ್ತಿರ್ಬೋದು, ಅಥವಾ ಮಧ್ಯರಾತ್ರಿ ಅಂತಂದರೆ ಅದು ಬೇರೆಯವರು ಮಾಡುವಂತಕ್ಕಂಥ ಸಂಪ್ರದಾಯ ಇರ್ಬೋದು, ಅಥವಾ ಅದು ಕೇವಲ ಒಂದು ಜನಾಂಗಕ್ಕೆ ಸಂಬಂಧ ಆಗಿರ್ಬೋದು ಅಂತ ಅವ್ರ ತಲೆಗೆ ಏನೇನೋ ಕೊಟ್ಟಿರ್ತಾರೆ. ಹೀಗಾಗಿ ಈಗ ರಮೇಶ್ ಅರವಿಂದ್ ಅವರಾಗಿರ್ಬೋದು ಮತ್ತು ಮಂಡ್ಯ ರಮೇಶ್ ಅವರು ಕೂಡ ಫೋನ್ ಮಾಡಿ, ಸರ್ ಇದೇ ಸಲ ಬರ್ತೀವಿ ಅಂತಂದರು. ಸರ್ ಆಲ್ರೆಡಿ ಕಾರ್ಡ್ ಪ್ರಿಂಟ್ ಆಗಿದೆ, ನೆಕ್ಸ್ಟ್ ಇಯರ್ ಬೇಕಾದರೆ ಅಂತಂದೆ ನಾನು. ಮತ್ತು ನಾವು ಕರೆದಾಗ ಬಂದಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಬೇಕಾದರೆ ನಾವು ನಿಮಗೆ ಕರಿತೀವಿ ಅಂತಂದ್ರೆ, ಆಯಿತು ನೆಕ್ಸ್ಟ್ ಇಯರ್ ನಮಗೆ ದಯವಿಟ್ಟು ಕರೀರಿ ಅಂತಂದು. ಹೀಗಾಗಿ ಈ ವರ್ಷವೂ ಕೂಡ ಒಂದು ವಿಶೇಷ ಆಹ್ವಾನಿತರಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಳೆ ಅಂತಂತೀವಿ. ಮತ್ತು ನಾವು ಬರೀ ನನ್ನ ಕಣ್ಣು ಮುಂದೆ ಇದ್ದಿದ್ದು ಬರೀ ಜೊತೆಯಲ್ಲಿ ಮತ್ತು ಅವ್ರ ರಾಷ್ಟ್ರ ಪ್ರಶಸ್ತಿ ಅವ್ರದ್ದೊಂದು ಬಯೋಡೇಟಾ ನೋಡಿದರೆ ಅದ್ಭುತ ಒಂದು ಬಯೋಡೇಟಾ ನಿಮಗೆಲ್ಲರಿಗೊಂದು ಕೊಡ್ತೀನಿ. ಭಾಳ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅವರು. ಅಂಥವೊಂದು ವ್ಯಕ್ತಿಯನ್ನು ನಾವು ಕರ್ಸಕತ್ತಿದ್ದು ನಮ್ಗೆ ಭಾಳ ಖುಷಿ ಆಗ್ತದೆ. 16 ಪುಟ ಇದೆ. ಎಲ್ಲರಿಗೂ ನಾನು ಈಗ ಪ್ರಿಂಟ್ ತಂದಿಲ್ಲ, ಅದು ಎಲ್ಲರಿಗೂ ನಾನು ಆಮೇಲೆ ಮುಟ್ಟಿಸ್ತೀನಿ. ಒಳ್ಳೆಯ ನಮ್ಮ ಹೆಂಗೆ ಯಶವಂತ್ ಸರ್ದೇಶಪಾಂಡೆ ಅವರು ಏಕಪಾತ್ರ ಬೇನೆ ಮರಾಠಿ ನಾಟಕ ಮಾಡಿದ್ದಾರೆ, ಕನ್ನಡ ನಾಟಕ ಮಾಡಿದ್ದಾರೆ, ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ, ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ನನ್ನ ತಲೆಯಾಗ ಬರೀ ಅದು ಜೊತೆಯಲ್ಲಿ ಆರ್ಯ ಅದು ರಾಷ್ಟ್ರ ಪ್ರಶಸ್ತಿ ತೊಗೊಂಡಾರ, ವಿಷ್ಣುವರ್ಧನ್ ಹಳ್ಯ ಬಿಟ್ಟರೆ ಏನೂ ಇದ್ದಿಲ್ಲ. ಮತ್ತು ಹೋದ ವರ್ಷ ಅವರು ಹೇಳಿದರು ಈ ವರ್ಷ ಖಂಡಿತವಾಗಿ ಬರ್ತೀವಿ ಅಂತಂದು. ಅದರ ಪ್ರಕಾರ ಈ ಒಂದು ವಿಶೇಷ ಆಹ್ವಾನಿತರಾಗಿ ಅನಿರುದ್ಧ ಅವರು ಬರ್ತಾ ಇದ್ದಾರೆ. ಜೊತೆಗೆ ಕವಿರತ್ನ ಕಾಳಿದಾಸ ಒಳಗೊಂಡಂತೆ ಸುಮಾರು 500ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂತಕ್ಕಂಥ ಪೋಷಕ ನಟರು ಮತ್ತು ಧಾರಾವಾಹಿ ನಟರಾದಂತಕ್ಕಂಥ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಜೊತೆಗಿರ್ತಾರೆ. ಜೊತೆಗೆ ನಮ್ಮ ಇಂಗ್ಳೆ ಮಾರ್ಗದಲ್ಲಿ ಅತ್ಯಂತ ವಿಶೇಷ ಪಾತ್ರ ಅಂತಂದರೆ ತಹಶೀಲ್ದಾರ್ ಪಾತ್ರ ಮಾಡಿರುವಂತಕ್ಕಂಥ ಶಂಕರ್ ಅಶ್ವಥ್ ಅವ್ರ ನಿಕ್ ನೇಮ್ ಬಂದು ಶಂಕರ್ ಅಶ್ವಥ್, ಬಟ್ ಅವ್ರ ನೇಮ್ ಬಂದು ರವಿಕುಮಾರ್. ಅವರು ಮೈಸೂರದವರು. ಅಶ್ವಥ್ ಅವರ ಮಗ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಕಲ್ಲೇಶ್ ಅಂತಂದು ನಮ್ಮ ಕೆಂಗುಲಾಬಿಯಲ್ಲಿ ಎರಡನೇ ಹೀರೋ ಆಗಿ ಕೆಲಸ ಮಾಡಿದರೆ ಅವರು ಕೂಡ ಬರ್ತಾಯಿದ್ದಾರೆ. ಮತ್ತು ಪ್ರತಿ ವರ್ಷ ನಾವು ಬರೀ ಸಿನಿಮಾದವ್ರನ್ನ ರಾಜಕಾರಣಿಗಳನ್ನು ಕರೆಸ್ತಿದ್ವಿ. ನಮ್ಮ ವಿಶೇಷ ಚೇತನರಲ್ಲಿ ಕೂಡ ಅನೇಕ ಜನ, ಸಾಕಷ್ಟು ಜನ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ವಿಭಿನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ವರ್ಷಕ್ಕೆ ಒಂದು ಇಬ್ಬರು ಕರೆಸ್ಬೇಕಂತಂದು ಆ ಸಂಪ್ರದಾಯವನ್ನು ಈ ವರ್ಷಕ್ಕೆ ಇಟ್ಕೊಂಡಿದ್ದೀವಿ. ಒಂದು ನಮ್ಮ ಶಿವಾನಂದ್ ಗುಂಜಾಳ, ಒಂದು ಕೈಲಿಂದ ವಿಶೇಷ ಚೇತನರಾದರು. ಅಥ್ಲೆಟಿಕ್ಸ್ ಮತ್ತು ಕ್ರಿಕೆಟ್ಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಅವ್ರಿಗೂ ತರಬೇತಿ ಕೊಡ್ತಾ ಇದ್ದಾರೆ. ಅವರಿಗೆ ಶಿವಾನಂದ್ ಗುಂಜಾಳ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ 2 ಕಾಲಿಲ್ಲವರ್ತಕ್ಕಂಥ ನಮ್ಮ ಬಾಗಲಕೋಟೆಯವರು ಡಾಕ್ಟರ್ ಮಹೇಜಬೀನ್ ಮದರ್ಕರ್ ಅಂದರೆ MS ಮದರ್ಕರ್ ಅವರು MBBS MD ಆಗಿ ಒಂದು ತಮ್ಮ ವಿಶೇಷ ಚೇತನವನ್ನು ಮೆಟ್ಟಿ ಅವರು ಇವತ್ತು ಬಹುಶಃ ನಾವು ನೋಡ್ತೀವಿ ಅವರ ಆಸ್ಪತ್ರೆ ಮುಂದೆ ಹೋದಾಗ ಎಷ್ಟು ಜನ ಇರ್ತಾರೆ. ಅಂಥವ್ರು ಒಬ್ಬರು ಕರೆಸಿ ನಾವು ಅವ್ರಿಗೆ ಜನರಿಗೆ ಅವ್ರಿಗೂ ಒಂದು ಪರಿಚಯ ಮಾಡೋದು ಕೂಡ ಪರಿಚಯ ಇರ್ತಾರೆ. ಆದರೂ ಕೂಡ ಇಂಥ ಒಂದು ಕಾರ್ಯಕ್ರಮದಾಗ ಗುರುತಿಸ್ಕೊಳ್ಳೋದು ಮಾಡಬೇಕಂತಂದು ವಿಶೇಷ ಆಹ್ವಾನಿತರಾಗಿ ಇಬ್ಬರು ಕರೆಸ್ತಾ ಇದ್ವಿ. ಈ ಸಂಪ್ರದಾಯ ಪ್ರತಿ ವರ್ಷ 2 ವಿಶೇಷ ಚೇತನರಿಗೆ ರಾಜ್ಯ ಮಟ್ಟದಲ್ಲಿ ಮೊದಲು ಕರೆಸ್ತೀವಿ. ಆಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ PH ಪೂಜಾರ್ ಅವರು